ಅರಣ್ಯವಾಸಿಗಳ ಜಾಥಾ ಪೂರ್ವಭಾವಿ ಸಭೆ. ಅರಣ್ಯ ಸಚಿವರಿಂದ ಒಕ್ಕಲೆಬ್ಬಿಸಲು ಟಾರ್ಗೆಟ್, ಅರಣ್ಯವಾಸಿಗಳಲ್ಲಿ ಆತಂಕ. ರವೀಂದ್ರ ನಾಯ್ಕ್. ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಬರುವ ಮಾರ್ಚ್ ಅಂತ್ಯದವರೆಗೆ 1450 ಎಕರೆ ಪ್ರದೇಶ ಒಕ್ಕಲೆಬ್ಬಿಸಲು ಅರಣ್ಯ ಇಲಾಖೆಗೆ ನೀಡಿದ ಮಾನದಂಡದಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಇದರಿಂದ ಅರಣ್ಯ ಹಕ್ಕು ಕಾಯ್ದೆ ಉಲ್ಲಂಘನೆ ಆಗುವುದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ್ ಅವರು ಆರೋಪಿಸಿದ್ದಾರೆ. ಅವರು ಇಂದು ಯಲ್ಲಾಪುರ ತಾಲೂಕಿನಲ್ಲಿ ಕಾನೂನು ಜಾಗೃತಾ ಜಾಥಾದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ತಾಲೂಕಿನ ವೆಂಕಟರಮಣ ದೇವಾಲಯದ ಸಭಾಂಗಣದಲ್ಲಿ ಮಾತನಾಡುತ್ತಾ ಮೇಲಿನಂತೆಯೇ ಹೇಳಿದರು. ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಒಕ್ಕಲೆಬ್ಬಿಸಲು ನೀಡಿದ ಮಾನದಂಡದಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಯ ಕ್ಷೇತ್ರ ಒಕ್ಕಲೆಬ್ಬಿಸಿದಾಗ ಮಾತ್ರ ಜಿಲ್ಲೆಯಲ್ಲಿ ಅರಣ್ಯ ಸಚಿವರ ಟಾರ್ಗೆಟ್ ತಲುಪಲು ಸಾಧ್ಯ. ಸಚಿವರು ನಿಗದಿಗೊಳಿಸಿದ 1450 ಎಕರೆ ಪ್ರದೇಶ ಒಕ್ಕಲೆಬ್ಬಿಸಬೇಕಾದಲ್ಲಿ ಅರ್ಜಿ ಪುನರ್ ಪರಿಶೀಲಿಸುವ ಪೂರ್ವದಲ್ಲಿ ಒಕ್ಕಲೆಬ್ಬಿಸುವ ಕಾರ್ಯ ಜರುಗಿದಂತಾಗುತ್ತದೆ ಎಂದು ಅವರು ಹೇಳಿದರು. ಇದರಿಂದ ಜಿಲ್ಲಾದ್ಯಂತ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರ ಆದೇಶವು ಅರಣ್ಯ ಹಕ್ಕು ಕಾಯ್ದೆ ಉಲ್ಲಂಘನೆಗೆ ಕಾರಣವಾಗಿದೆ ಎಂದು ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅರಣ್ಯ ಸಚಿವರು ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶದಲ್ಲಿ ಮುಂಬರುವ ಮಾರ್ಚ್ ಒಳಗೆ 1450 ಎಕರೆ ಪ್ರದೇಶವನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲೆಬ್ಬಿಸಬೇಕು ಅಂತ ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದಾರೆ. 1450 ಹೊರಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ. ಈ ಆದೇಶ ಅರಣ್ಯ ಹಕ್ಕು ಕಾಯ್ದೆನ ಉಲ್ಲಂಘನೆಯನ್ನು ಅರಣ್ಯ ಸಚಿವರೇ ಮಾಡಿದಂಗಾಗಿದೆ. ಯಾಕೆ ಹೇಳಿ? ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಹಾಕಿದ ಮೇಲೆ ಆ ಅರ್ಜಿ ಕಳೆದ್ರು ಹೊರಹಾಕಬಾರ್ದಲ್ಲ. ಅಂದಮೇಲೆ 1450 ಎಕರೆ ಅರ್ಜಿ ಹಾಕಿದ್ರು ಯಾರು ಇದ್ದಾರ? ಆಮೇಲೆ 1450 ಎಕರೆ ಹೊರಗಾಕಬೇಕಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು GPS ಆಗದ ಜಾಗವನ್ನ ವರ್ಗೀಕರಣ ಮಾಡಿ ನೀವು ಸಾಗುವಳಿ ಮಾಡ್ತಾ ಇದ್ರೂ ಸಹಿತ GPS ಕಡಿಮೆ ಆಯ್ತಂದ್ರೆ ಆ GPS ಹೊರಗಾದ ಜಾಗವನ್ನು ಹೊರಗಾಕಿ 1450 ಎಕರೆ ಒಕ್ಕಲೆಬ್ಬಿಸಲಿಕ್ಕೆ ಒಂದು ಪಟ್ಟಿಯನ್ನು ಮಾಡ್ತಾ ಇದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆ ಪಟ್ಟಿ ಏನು ತಯಾರು ಮಾಡ್ತಿದ್ದಾರಲ್ಲ, 1450 ಎಕರೆಯನ್ನು ಹೊರಗಾಕಬೇಕು ಅಂತ ಪಟ್ಟಿ ಮಾಡ್ತಿದ್ದಾರಲ್ಲ, ಅದು ಬೋಗಸ್ ಪಟ್ಟಿ. ಎಲ್ಲೆಲ್ಲ ಹೋಗೋದು, ಬೇರಿಸೋದು, ಮತ ಮಾಡೋದು, ಇದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳೋದು. ಯಾವುದು ಅಧಿಕೃತ ಅಲ್ಲ, ಕೃತಕ ಯಾಂತ್ರಿಕವಾಗಿ ಒಕ್ಕಲೆಬ್ಬಿಸಿದ್ದೇವೆ ಅಂತ ಹೇಳಿ ಅರಣ್ಯ ಸಚಿವರಿಂದ ಸಭಾಸಿಗೆ ಕೊಟ್ಟಿದ್ದಾರೆ ಇವರು. ಅದನ್ನು ನಾವು ಖಂಡನೆ ಮಾಡ್ತೇವೆ. ಅದು ಸರಿಯಾದ ಕ್ರಮವಲ್ಲ, ಯಾಂತ್ರಿಕವಾಗಿ ಮಾಡ್ತಿದ್ದಾರೆ. ಹಾಗಾಗಿ ನಾನೇನು ಕೇಳಿದ್ದೇನೆ, ಅರಣ್ಯ ಇಲಾಖೆ ಕೇಳ್ತಾ ಇದ್ದೇನೆಂದ್ರೆ, ನೀವು ಏನು ಅರಣ್ಯ ಸಚಿವರು ಒಕ್ಕಲೆಬ್ಬಿಸ್ಬೇಕಂತ ಹೇಳಿದಾರಲ್ಲ, ಆ ಒಕ್ಕಲೆಬ್ಬಿಸುವ ಯಾದಿಯನ್ನ ತಾಲೂಕಾ ಗ್ರಾಮ ಸರ್ವೆ ನಂಬರ್ ಯಾರಿಂದ ಒಕ್ಕಲೆಬ್ಬಿಸಿದ್ದೀವಿ ಅಂತ ಹೆಸರನ್ನೂ ಸಹಿತ ಪ್ರತಿ RFO ಕಚೇರಿಯಲ್ಲಿ ಅದನ್ನ ಪ್ರಕಟಣೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಿದ್ದೇನೆ. ಬೋಗಸ್ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಈ ಸರ್ಕಾರಕ್ಕೆ ಈ ಬೋಗಸ್ ಮಾಡೋ ಪ್ರಕ್ರಿಯೆಯನ್ನು ಬಿಡಬೇಕು, ಕನ್ವರ್ಸೇಷನ್ ಮಾಡಬಾರ್ದು. ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಹಾಕಿದವರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ 1450 ಎಕರೆ ಪ್ರದೇಶ ಅರಣ್ಯವಾಸಿಗಳು ಆಕ್ರಮಿಸಿದ ಕ್ಷೇತ್ರ ಇಲ್ಲದಿರುವುದರಿಂದ ಅರಣ್ಯ ಇಲಾಖೆಯು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಕ್ಷೇತ್ರದಲ್ಲಿ GPS ಮಾನದಂಡ ನಿಗದಿಗೊಳಿಸಿ ಅರಣ್ಯವಾಸಿಯ ಸಾಗುವಳಿಯಲ್ಲಿರುವ GPS ಆಗದೇ ಇರುವ ಸಾಗುವಳಿ ಕ್ಷೇತ್ರ ವಶಪಡಿಸುವ ಪ್ರಯತ್ನ ಜರುಗುತ್ತಿರುವುದು ವಿಷಾದಕರ ಎಂದು ಅವರು ಹೇಳಿದರು. ಸಚಿವರ ಹೇಳಿಕೆಯಂತೆ ಜಿಲ್ಲೆಯಲ್ಲಿ ಅರಣ್ಯ ಸಿಬ್ಬಂದಿಗಳು ಒಕ್ಕಲೆಬ್ಬಿಸಿದ ಅರಣ್ಯವಾಸಿಯ ಹೆಸರು, ಗ್ರಾಮ ಸರ್ವೆ ನಂಬರ್ ಆಯಾ ವಲಯದ ಅರಣ್ಯ ಕಚೇರಿಯಲ್ಲಿ ಪ್ರತಿ ತಿಂಗಳು ಪ್ರಕಟಿಸಬೇಕೆಂದು ಅರಣ್ಯ ಇಲಾಖೆಗೆ ಅವರು ಸೂಚಿಸಿದರು. ಅರಣ್ಯ ಇಲಾಖೆಯ ಬೋಗಸ್ ಲೆಕ್ಕ, ಅತಿಕ್ರಮಣ ಮಾಡದೆ ಹಾಗೂ ಅರಣ್ಯವಾಸಿಗಳಿಂದ ಅತಿಕ್ರಮಿಸದೇ ಇರುವ ಕ್ಷೇತ್ರ ಒಕ್ಕಲೆಬ್ಬಿಸಿದ್ದೇವೆ ಎಂದು ಲೆಕ್ಕ ಯಾಂತ್ರಿಕವಾಗಿ ತಯಾರಿಸಿ ಆಟಕ್ಕುಂಟು ಲೆಕ್ಕವಿಲ್ಲದಂತೆ ಅರಣ್ಯ ಸಚಿವರ ಆದೇಶಕ್ಕೆ ಅನುಗುಣವಾಗಿ ಒಕ್ಕಲೆಬ್ಬಿಸುವ ಯಾಂತ್ರಿಕ ಮತ್ತು ಕೃತಕ ಪಟ್ಟಿ ಜಿಲ್ಲಾದ್ಯಂತ ಅರಣ್ಯ ಸಿಬ್ಬಂದಿಗಳಿಗೆ ಸ್ಪಷ್ಟಪಡಿಸಲಾಗುತ್ತಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಈ ಸಭೆಯಲ್ಲಿ ದಿವಾಕರ್ ಮರಾಠಿ ಆನಗೋಡ ಸ್ವಾಗತಿಸಿದರು. ಚಂದ್ರ ಪೂಜಾರಿ ಮಂಚಿಕೇರಿ, ಭಗೀರಥ ನಾಯ್ಕ ವಜ್ರಹಳ್ಳಿ, ಮಹಾಬಲೇಶ್ವರ ಎಂಬಟ್ ಮಾವಿನಮನೆ, ನಾಗರಾಜ್ ಗಣಪತಿ ಪಟಗಾರ್, ಸುಬ್ರಾಯ ಸೀತಾರಾಮ್ ಹೆಗಡೆ ಆನಗೋಡ, ಸುಬ್ರಾಯ ಎಸ್ ಭಟ್, ವಿನೋದ್ ಬೇಡೇಕರ್, ಪ್ರಭಾಕರ್ ನಾಯ್ಕ್ ಮಾವಿನಕಟ್ಟ, ಗಣಪತಿ ನಾಯ್ಕ್ ಮಾಗೋಡ ಇವರು ಚರ್ಚೆಯಲ್ಲಿ ಭಾಗವಹಿಸಿ ಸರಿಯಾದ ಸೂಚನೆಯನ್ನು ನೀಡಿದರು. ರಾಮಗಾವಡಿ ಸಹಸ್ರಳ್ಳಿ, ವಿಠ್ಠಲ ಪೂಜಾರಿ, ಕುಮಾರ್ ಮಿರಾಜಿ ಮದನೂರು, ನರಸಿಂಹ ನಾಯ್ಕ್, ದಿವಾಕರ್ ಮರಾಠಿ, ರಾಮ್ ಮೋಹನ್ ನಾಯಕ್, ಪ್ರೇಮಾನಂದ ಭಂಡಾರಿ, ಯೋಗೇಶ್ ನಾಯ್ಕ್ ಹೊಂಡಗದ್ದೆ ಮುಂತಾದವರು ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್
ಅನುಭವವಾಗಿದೆ. ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನ ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತೆ. ಹೊನ್ನಾವರವು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡೋದಕ್ಕೆ ಜನಪ್ರಿಯ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಮ ವೀಕೆಂಡ್ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು. ಅದು ಹೇಗೆ ಗೊತ್ತಾ? ಹೊನ್ನಾವರ ತಾಲೂಕಿನಲ್ಲಿ ಸತತ 4 ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ. ಒಂದು ಬೋಟ್ನಲ್ಲಿ 1 ಗಂಟೆಯ ವಿಹಾರಕ್ಕೆ ಕೇವಲ 1,000 ರೂಪಾಯಿ. ಅದೇ 1.5 ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನಿಮಗೆ ಕೇವಲ 1,200 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್. ಒಂದು ಬೋಟ್ನಲ್ಲಿ ಒಂದೇ ಬಾರಿ 10 ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್. ಬುಕಿಂಗ್ ಮಾಡಿಕೊಳ್ಳೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರೋದು 9635752993ಗೆ ಕಾಲ್ ಮಾಡಿ. ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ. ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ. ಬೋಟ್ ಅನ್ನ ಅನುಭವಿ ನಾವಿಕರೇ ಚಲಾಯಿಸುತ್ತಾರೆ. ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್, ವೆಡ್ಡಿಂಗ್ ಶೂಟಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಶೂಟಿಂಗ್ಗೆ ವಿಶೇಷ ಸೇವೆ ಲಭ್ಯವಿದೆ. ಸತತ 4 ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್, ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಅಚ್ಚ ಹಸಿರಿನಿಂದ ಗಮನ ಸೆಳೆವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ನಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು. ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ. ನೆನಪಿರಲಿ, ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ನೀಡುತ್ತಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ. ಇವರನ್ನ ನೀವು ಸಂಪರ್ಕ ಮಾಡಲು 9665752993ಗೆ ಕಾಲ್ ಮಾಡಿ. 1 ತಾಸಿಗೆ 1,000 ರೂಪಾಯಿ, 1.5 ತಾಸಿನ ರೈಡಿಗೆ ಕೇವಲ 1,200 ರೂಪಾಯಿ. ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ. ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ. ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್, ಹೊನ್ನಾವರ, ನಾಗೇಶ್ ಎಂ ಗೌಡ. ಕಾಂಟ್ಯಾಕ್ಟ್ ನಂಬರ್ 9635752993ಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ಈ ಸೇವೆಯ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಿ.